ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ದಿನ ಮಾಡುತ್ತಿರುವ ರೆಸಿಪಿ ರೆಸ್ಟೋರೆಂಟ್ ಶೈಲಿಯ ಮೇಕೆ ಮಟನ್ ಬಿರಿಯಾನಿ. ಮೇಕೆ ಮಟನ್ ಬಿರಿಯಾನಿ ಮಾಡಲು ಬೇಕಾದ ಸಾಮಗ್ರಿಗಳು ನೋಡ್ಕೊಳ್ಳಿ. ಶುಂಠಿ, ಮೆಂತ್ಯ ಸೊಪ್ಪು ಸ್ವಲ್ಪ, ಪಾಲಕ್ ಸೊಪ್ಪು ಸ್ವಲ್ಪ, ದಪ್ಪ ಗೆಡ್ಡೆ, 3 ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿರೋದು, 1 ಕಪ್ ಕೊತ್ತಂಬರಿ ಸೊಪ್ಪು, ನೆರಳಲ್ಲೇ ಒಣಗಿಸಿಟ್ಟಿರೋ ನಾಟಿ ಪುದೀನ, 2 ಟೊಮೊಟೊ, 8ರಿಂದ 10 ಬ್ಯಾಡಿ ಮೆಣಸಿನಕಾಯಿ, ದಪ್ಪ ಗೆಡ್ಡೆ, 2 ಈರುಳ್ಳಿ ಸ್ಲೈಸ್ ಕಟ್ ಮಾಡ್ಕೊಂಡಿರೋದು, 2 ಪಲಾವ್ ಎಲೆ, 2 ಏಲಕ್ಕಿ, 3 ಜಾಕಾಯಿ, 2 ಅನಾನಸ್ಸು, 3 ಚಿಕ್ಕದಾಗಿರೋ ಚಕ್ಕೆ, ಜಾಪತ್ರೆ, ದೊಡ್ಡ ಕಲ್ಲು ಸ್ವಲ್ಪ, 5 ಲವಂಗ. 1 kg ಮೇಕೆ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಅಥವಾ ಬಾಣಲೆನ ಇಟ್ಕೊಳ್ಳಿ. 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ. 2 ಈರುಳ್ಳಿ ಚಿಕ್ಕ ಕಟ್ ಮಾಡಿರೋದು, 3 ದಪ್ಪ ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿರೋದು, ಶುಂಠಿ, ಟೊಮೊಟೊ 2, 8ರಿಂದ 10 ಬ್ಯಾಡಗಿ ಮೆಣಸಿನಕಾಯಿ. 4ರಿಂದ 6 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡ್ಕೊಂಡಿದ್ದೀನಿ. ತಣ್ಣಗಾಗಲು ಬಿಡ್ತೀನಿ. ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಪಾಲಕ್ ಸೊಪ್ಪು ಸ್ವಲ್ಪ, ಹಸಿಮೆಣಸಿನಕಾಯಿ, ನಾಟಿ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು. ಬನ್ನಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಒಂದು ದೊಡ್ಡದು ಮಿಕ್ಸಿ ಜಾರ್ ತಗೊಳ್ಳಿ. ಫ್ರೈ ಮಾಡಿರೋ ಮಸಾಲೆ ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕೊಂತ ಇದ್ದೀನಿ. ಎರಡು ಸ್ಪೂನ್ ಅಚ್ಕಾರದ ಪುಡಿ. ನಾವು ಖಾರ ತಿಂತೀವಿ, ಇನ್ನು ಅರ್ಧ ಸ್ಪೂನ್ ಜಾಸ್ತಿ ಹಾಕೊಂತೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೀವು ಅಷ್ಟು ಹಾಕೊಳ್ಳಿ. 2 ಸ್ಪೂನ್ ಧನಿಯಾ ಪುಡಿ ಮನೆಯಲ್ಲೇ ಮಾಡಿರೋದು, 2 ಸ್ಪೂನು. ಸ್ವಲ್ಪ ಉರಿಗಡ್ಲೆ, ಸ್ವಲ್ಪ ನೀರು. ಬನ್ನಿ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿ 1 ಕುಕ್ಕರ್ ಇಟ್ಕೊಳ್ಳಿ. 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ. 1 ಈರುಳ್ಳಿ ಸ್ಲೈಸ್ ಕಟ್ ಮಾಡಿರೋದು, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪಾಲಕ್ ಸೊಪ್ಪು, ಪುದೀನ ಸೊಪ್ಪು, 4 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡ್ಕೊಂಡಿರೋದು, 2 ಸ್ಪೂನ್ ಹಾಕೊಂತೀನಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಮೂರು ಪಲಾವ್ ಎಲೆ, 2 ಏಲಕ್ಕಿ, 3 ಮರಾಠಿ ಮಗ್ಗು, 2 ಅನಾನಸ್ಸು, 3 ಚಕ್ಕೆ, ಸ್ವಲ್ಪ ಜಾಪತ್ರೆ, ಸ್ವಲ್ಪ ಕಲ್ಲುವು, 6 ಲವಂಗ. ಮಸಾಲೆ ಫ್ರೈ ಆಗಿದೆ. ಮೇಕೆ ಮಟನ್ ಹಾಕೊಂತ ಇದ್ದೀನಿ. ಒಂದು kg ಮೇಕೆ ಮಟನ್ ಇದೆ. ಕಲ್ಲುಪ್ಪು, 1 ಸ್ಪೂನ್ ಅರಿಶಿನ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಟನ್ನಲ್ಲಿರೋ
ನೀರು ಬಿಡ್ಕೋಬೇಕು. ನೋಡಿ, ಒಂದೇ ಒಂದು ಡ್ರಾಪ್ ನೀರು ಹಾಕಿರಲಿಲ್ಲ. ನೀರು ಎಷ್ಟೊಂದು ಬಿಟ್ಕೊಂಡಿದೆ ಮಟನಲ್ಲಿ. ಮಟನ್ ಕಟ್ ಮಾಡುವಾಗ ತೂಕ ಬರಲಿ ಅಂತ ಹೇಳ್ಬಿಟ್ಟು ನೀರು ಹಾಕಿರ್ತಾರೆ. ಮಟನಲ್ಲಿರೋ ನೀರು ಬಿಟ್ಕೊಂಡ್ರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಬಿರಿಯಾನಿ ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ, ಅದ್ಭುತವಾಗಿರುತ್ತೆ. ನೋಡಿ, ಮಟನ್ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಉಳಿದಿರೋ ಪೇಸ್ಟ್ ಹಾಕೊತಾ ಇದ್ದೀನಿ. ರುಬ್ಕೊಂಡಿರೋ ಮಸಾಲೆ ಹಾಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವಾವ್, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಮೆಂತ್ಯ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಮೆಂತ್ಯ ಸೊಪ್ಪು ಹಾಕಿದ್ಮೇಲೆ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಬಿರಿಯಾನಿ ತುಂಬ ರುಚಿಯಾಗಿರುತ್ತೆ. ನೋಡಿ, ಮೆಂತ್ಯ ಸೊಪ್ಪು ಹಾಕಿ 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. 1 ಕಪ್ಪು ಅಂದರೆ 100 ಗ್ರಾಮ್ ಮೊಸರಿದೆ. ಇದು ಜಾಕಾಯಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಜಾಕಾಯಿ ತುಂಬ ಖಾರ ಇರುತ್ತೆ, ಸ್ವಲ್ಪ ಹಾಕೊಳ್ಳಿ. ಬಿರಿಯಾನಿ ಸೂಪರ್ ಆಗಿ ಬರುತ್ತೆ. ರೆಸ್ಟೋರೆಂಟ್ ಅಲ್ಲಿ ಮಾಡೋ ತರನೇ ಟೇಸ್ಟ್ ಬರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ. ಒಂದು ಲೋಟ ನೀರನ್ನ ಉಳಿದಿರೋ ಮಸಾಲೆಗೆ ಹಾಕೊಂಡ್ಬಿಟ್ಟು ಮಾಂಸಕ್ಕೆ ಸೇರಿಸ್ಕೊಂತೀನಿ. ಇದು ಎಳೆ ಮಾಂಸ. ಮುಚ್ಚಳ ಮುಚ್ಚಿ 3 ವಿಸಿಲ್ ಹಾಕಿಸ್ಕೊಂತೀನಿ. ಬಲ್ತಿರೋ ಮಾಂಸ ಆಗಿದ್ರೆ 4 ರಿಂದ 6 ವಿಸಿಲ್ ಹಾಕಿಸ್ಕೋಬೇಕು. ನೋಡಿ, ಈ ತರ ಲಾಂಗ್ ವಿಸಿಲ್ 2 ವಿಸಿಲ್ ಹಾಕ್ಸಿದೀನಿ. ಇನ್ನೊಂದು ವಿಸಿಲ್ ಬರೋದ್ರೊಳಗೆ ಅಕ್ಕಿ ತೊಳೆದ್ಬಿಟ್ಟು ನೆನ್ಸಿಡ್ತೀನಿ. ನೋಡಿ ಎಷ್ಟು ಅದ್ಭುತವಾಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಇವಾಗಲೇ ಬ್ಯಾಟಿಂಗ್ ಮಾಡೋಣ ಅಂತ ಅನಿಸ್ತಾ ಇದೆ ನೋಡ್ತಾ ಇದ್ರೆ. ಒಂದ್ಸಾರಿ ರುಚಿ ನೋಡ್ಕೊಳ್ಳಿ, ಉಪ್ಪು ಖಾರ ಆಗಿದೆಯೋ ಇಲ್ಲ ಅಂತ. ಅಕ್ಕಿ ಹಾಕಿದ್ಮೇಲೆ ನೋಡಕ್ ಬರೋದಿಲ್ಲ. ಒಂದ್ಸಾರಿ ರುಚಿ ನೋಡ್ಕೊಳ್ಳಿ, ಉಪ್ಪು ಖಾರ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ. ಸ್ವಲ್ಪ ಖಾರ ಕಮ್ಮಿ ಆಗಿದ್ರೆ ಬ್ಲ್ಯಾಕ್ ಪೇಪರ್ ಪುಡಿನ ಹಾಕೊಳ್ಳಿ. ಬ್ಲ್ಯಾಕ್ ಪೇಪರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಖಾರ ಸರಿ ಹೋಗುತ್ತೆ. ನಾನೊಂದ್ಸರಿ ರುಚಿ ಚೆಕ್ ಮಾಡ್ಕೊತೀನಿ. ಸ್ವಲ್ಪ ಉಪ್ಪು ಕಡಿಮೆ ಇದೆ, ನಾನು ಉಪ್ಪು ಹಾಕೊತೀನಿ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. 2 ಗ್ಲಾಸು ಗ್ರೇವಿ ಇದೆ. 2.5 ಗ್ಲಾಸು ಕಲ್ಯಾಣ್ ರೈಸ್. ಇದು 2.5 ಗ್ಲಾಸು. 6 ರಿಂದ 8 ನಿಮಿಷ ಅಕ್ಕಿ ನೆನೆಸಿಟ್ಟಿರೋದ್ರಿಂದ 1/4 ಗ್ಲಾಸ್ ನೀರು ಸಾಕು. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಮುಚ್ಚಳ ಮುಚ್ಚಿ 1 ವಿಜಿಲ್ನ ಹಾಕಿಸ್ಕೊಂತೀನಿ. ಅರ್ಧ ನಿಂಬೆಹಣ್ಣು ಹಾಕೊಂತಾ ಇದ್ದೀನಿ. ಈಗ ನಿಂಬೆಹಣ್ಣು ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ.
ಅವಾಗವಾಗ ನಮ್ಮ ಮನೇಲಿ ಮಟನ್ ಬಿರಿಯಾನಿ ಮಾಡ್ತಾನೆ ಇರ್ತೀವಿ. ಮುಚ್ಚಳ ಮುಚ್ಚಿ 1 ವಿಸಿಲ್ನ ಹಾಕಿಸ್ಕೊಂತೀನಿ. ಲಾಂಗ್ 1 ವಿಸಿಲ್ ಬಂದಿದೆ. ಈಗ ತವ ಕಾಯಕ್ಕಿಟ್ಟಿದ್ದೀನಿ. ತವ ಚೆನ್ನಾಗಿ ಕಾದ್ರೆ 10 ರಿಂದ 15 ನಿಮಿಷ ಇಟ್ಟರೆ ಬೇಗ ದಮ್ ಕಟ್ಟುತ್ತೆ, ತಿನ್ನಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿ ತವ ಕಾದಿದೆ. ಕುಕ್ಕರ್ ಎತ್ತಿಡ್ತಾ ಇದ್ದೀನಿ. 10 ರಿಂದ 15 ನಿಮಿಷ ಹೈ ಫ್ಲೇಮಲ್ಲಿ ದಮ್ ಕಟ್ಟಿದ್ರೆ ಸವಿಯಲು ರುಚಿಯಾದ ಅದ್ಭುತವಾದ ರೆಸ್ಟೋರೆಂಟ್ ಸ್ಟೈಲಿಯ ಮೇಕೆ ಮಟನ್ ಬಿರಿಯಾನಿ ಸವಿಯಲು ಸಿದ್ಧ. ನೋಡಿ ದಮ್ ಕಟ್ಟಿ ಇವಾಗ ಸ್ಟೀಮ್ ಬಿಟ್ಟಿದೆ. ಕುಕ್ಕರ್ ಮುಚ್ಚಳ ಓಪನ್ ಮಾಡ್ತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಅಕ್ಕಿ ಕೂಡ ಅಂದ್ಕೊಂಡಿಲ್ಲ, ಎಷ್ಟು ನೀಟಾಗಿ ಬಂದಿದೆ ಬಿರಿಯಾನಿ. ರೆಸ್ಟೋರೆಂಟಲ್ಲಿ ಇದೇ ಥರನೇ ಬಿರಿಯಾನಿ ಮಾಡೋದವರು. ದಯವಿಟ್ಟು ನೀವು ಒಂದ್ಸರಿ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಅಂತ ರುಚಿ ಹೇಳಿ. ನೋಡಿ ದಮ್ ಕಟ್ಸಿದ್ದೆ, ಒಂದು ಅಕ್ಕಿ ಕೂಡ ಅಂಟ್ಕೊಂತ ಇಲ್ಲ. ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಚೆನ್ನಾಗಿದೆ. ರೆಸ್ಟೋರೆಂಟ್ ಶೈಲಿಯ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಒಂದ್ಸರಿ ಮನೇಲಿ ಮಾಡ್ಕೊಳ್ಳಿ, ರುಚಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಹರಸಿ ಆರೈಸಿ. ಹೋಟೆಲ್ ಶೈಲಿಯ ಮೇಕೆ ಮಟನ್ ಬಿರಿಯಾನಿ. ಆಹಾ, ಗಂಗಮ್ಮು ಅಂತ ಇದೆ ನೋಡಿ. ಮೇಕೆ ಮಟನ್ ಬಿರಿಯಾನಿ ಸಕ್ಕತ್ತಾಗಿದೆ. ನೀವು ಸರಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.